ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ನವರಾತ್ರಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಸಹಿತ ನವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಸಹಿತ ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ನಾನು ಈ ನವರಾತ್ರಿಯಲ್ಲಿ 1 ವರ್ಷ ಆಯಿತು RG ಟೈಲರಿಂಗ್ ಕ್ಲಾಸಲ್ಲಿ ಪೇಮೆಂಟನ್ನು ತಗೊಳ್ತಾ ಪ್ರತಿ ತಿಂಗಳು ಬರುತ್ತೋ 2 ತಿಂಗಳು ಬರುತ್ತೋ 6 ತಿಂಗಳಿಗೆ ಬರುತ್ತೋ ಆದರೂ ಸಹಿತ ಅದರಿಂದ ನಾನು ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಸಪೋರ್ಟು. ಈ ನವರಾತ್ರಿ ಟೈಮಿಗೆ ನನಗೆ ಪೇಮೆಂಟ್ ಅನ್ನೋದು ಬಂದಿದ್ದು. ನಾನು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸಿದ್ದೆ ಆ ದುಡ್ಡಿಂದ. ಹಾಗೆ ಇವತ್ತು ಸಹಿತ ಪ್ರತಿ ವರ್ಷದಂತೆ ಆಯುಧ ಪೂಜೆ ದಿವಸ ನಾವು ಮನೆಯಲ್ಲಿ ಟೈಲರಿಂಗ್ ಮಿಷನ್ನಿಗೆ ಆಯುಧ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈಗಂತೂ ಭಟ್ರುಗಳು ಸಿಗೋದೇ ಇಲ್ಲ. ಭಟ್ರುಗಳಂತೂ ಫುಲ್ ಬ್ಯುಸಿ, ಅವ್ರಿಗೆ ಕಾಯ್ತಾ ದಿನ ಇಡೀ ಆಗುತ್ತೆ. ಹಾಗಾಗಿ ನಾನೇ ಮಾಡಿದೆ ಪೂಜೆನೆಲ್ಲ. ನಾನು ಯಾವ ರೀತಿ ಪೂಜೆಗಳನ್ನು ಮಾಡ್ತೀನಿ ಅದೇ ರೀತಿ ಮಾಡಿದೆ. ಹಾಗೆ ನಾನೇ ಪೂಜೆ ಮಾಡೋದ್ರಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. ನೋಡ್ತಾ ಇರ್ಬೋದು, ಫಸ್ಟು ನಾನು ಮನೆ ಒಳಗಡೆ ದೇವರಿಗೆ ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಟೈಲರಿಂಗ್ ಮಿಷನ್ ಹತ್ರ ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಟಿದ್ದೆ. ಇಲ್ಲಿ ಅಭಿಷೇಕ ಪೂಜೆ ಮಂಗಳಾರತಿ ಎಲ್ಲ ಮಾಡಿಕೊಂಡು ನಂತರ ನಾನು ಟೈಲರಿಂಗ್ ಮಿಷನ್ನಿಗೆ ಪೂಜೆ ಮಾಡೋದಕ್ಕೆ ಹೋಗಿದ್ದು. ಹಾಗೆಯೇ ನಮಗೆ ಮನೆ ದೇವರು ಗುರು ಹಿರಿಯರ ಆಶೀರ್ವಾದ ಎಲ್ಲ ಇದ್ದರೆ ತಾನೇ ನಾವು ಮಾಡೋ ಕೆಲಸ ನಮಗೆ ಒಳ್ಳೆಯದಾಗೋದು. ಆದ್ದರಿಂದ ನಾನು ಇದೇ ರೀತಿ ತುಂಬ ವರ್ಷಗಳಿಂದಲೂ ಸಹಿತ ಪೂಜೆ ಮಾಡ್ಕೊಳ್ತಾ ಬಂದಿದ್ದೀನಿ. ಹಾಗೆ ನಿಮಗೆ ಈ ಆಯುಧ ಪೂಜೆ ಏನಾದರೂ ಮಿಸ್ ಆದರೆ ಹೆಣ್ಮಕ್ಳಿಗೆ, ಅಥವಾ ನಾವು ದೀಪಾವಳಿಯಲ್ಲೇ ಮಾಡೋದು ಈ ಟೈಮಲ್ಲಿ ಮಾಡಲ್ಲ ಅನ್ನೋರು ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ. ನಿಮಗೆ ಈ ಆಯುಧ ಪೂಜೆನೇ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ. ದೀಪಾವಳಿಯಲ್ಲಿ ನಾನು ತೋರಿಸಿರೋ ಇವತ್ತಿನ ವಿಡಿಯೋದಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ಏನೂ ಸಹ ಬದಲಾವಣೆ ಇಲ್ಲ. ದೀಪಾವಳಿ ಅಮಾವಾಸ್ಯೆನೂ ಸಹಿತ ಇಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಹಾಗೆಯೇ ಇವತ್ತು ಕೆಲವರಿಗೆ ದೀಪಾವಳಿ ಹಬ್ಬದಲ್ಲಿ ಊರುಗಳಿಗೆ ಹೋಗ್ತಾರೆ, ಅಮ್ಮನ ಮನೆ ಹೋಗ್ತಾರೆ, ಮತ್ತು ಎಲ್ಲೋ ಬೇರೆ ಕಡೆ ಇರ್ತಾರೆ, ಊರುಗಳಿಗೆ ಹೋಗ್ತಾರೆ. ಅದರಿಂದ ನೀವು ಶಾಪ್ಗಳು ಮತ್ತು ಮನೇಲಿ ಟೈಲರಿಂಗ್ ಮಾಡ್ತಿದ್ರೆ ಪೂಜೆಗಳನ್ನು ಮಾಡೋದಕ್ಕಾಗಲ್ಲ. ಆದ್ದರಿಂದ ಆಯುಧ ಪೂಜೆಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಾವು ದಸರಾದಲ್ಲಿ ಊರಿಗೆ ಹೋಗ್ತೀವಿ, ದೀಪಾವಳಿಲಿ ಇರ್ತೀವಿ ಅನ್ನೋರು ನೀವು ದಸರಾದಲ್ಲಿ ಮಾಡ್ಕೊಳ್ಳಿ. ಅಥವಾ ನಿಮಗೆ ಹೇಗೆ ಅನುಕೂಲ, ದಸರಾ ದೀಪಾವಳಿ ಎರಡೂ ಸಹ ತುಂಬ ಶ್ರೇಷ್ಠವಾಗಿದ್ದು ಆಯುಧ ಪೂಜೆ ಮಾಡೋದಕ್ಕೆ. ಇವತ್ತು ನೀವು ಸಂಜೆವರೆಗೂ ಸಹಿತ ಆಯುಧ ಪೂಜೆನ ಮಾಡ್ಕೋಬೋದು. ಹಾಗೆಯೇ ಈ ವಿಡಿಯೋ ಎಷ್ಟು ಜನಕ್ಕೆ ಸಿಗುತ್ತೋ ಇವತ್ತೇ ಗೊತ್ತಿಲ್ಲ. ಆದರೂ ಸಹಿತ ನಾನು ಬೆಳಗ್ಗೆನೇ ರೇವತಿ ಕಾರ್ಡಲ್ಲೂ ಆಗಲಿ ಪೂಜೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ದೆ. ಹಾಗೆಯೇ ಇವತ್ತು ನಾನು ದಸರಾದ ನವಮಿ ದಿವಸ ಆಯುಧ ಪೂಜೆ ಇವತ್ತು ನಾನು ನನ್ನ ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡಿದೆ. ನನ್ನದೊಂದು ನಂಬಿಕೆ. ಇದು ಯಾರಿಗೆಲ್ಲ ನಂಬಿಕೆ ಅನಿಸುತ್ತೋ ಅವರು ಮಾಡ್ಕೋಬೋದು. ಅಥವಾ ನಮಗೆ ಟೈಮ್ ಇಲ್ಲ ಮಾಡೋದಕ್ಕಾಗಲ್ಲ ಅಂದರೂ ಸಹಿತ ಏನು ಮಾಡ್ತಿದ್ರು ಪರವಾಗಿಲ್ಲ, ಸಂಜೆ ಹೊತ್ತಿಗೆ ಒಂದು ನೀವು ನಿಂಬೆಹಣ್ಣಾದರೂ ಸುಳಿದ್ಬಿಟ್ಟು ಇಟ್ಟು ಕಟ್ ಮಾಡಿ ಇಟ್ಟೋಗಿ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನನಗೆ ಬೆಳಗಿನ ರೇವತಿ ಕನ್ನಡ ಲಾಗಲ್ಲಿ ಹಾಕಿದ ವಿಡಿಯೋ ಕೇಳಿದರು, ಅಕ್ಕ ಇವತ್ತು ಬಟ್ಟೆ ಹೊಲಿಬೋದಾ ಅಂತ. ಬೇಡ, ವರ್ಷ ಇಡೀ ಹೊಲಿದಿರ್ತೀರ, ಇವತ್ತು ಒಂದು ದಿವಸ ಹಬ್ಬ ಅಲ್ವಾ, ಇವತ್ತು ಒಂದು ದಿವಸ ಪೂಜೆ ಮಾಡಿ ಹಾಗೆ ಬಿಟ್ಬಿಡಿ. ಹಾಗೆಯೇ ನೀವು ಟೈಲರಿಂಗ್ ಮಿಷನ್ ಮೇಲೆ ಕಳಸ ಇಟ್ಟು ಸಹ ಪೂಜೆ ಮಾಡ್ಬೋದು. ನಾನು ನೋಡಬೇಕು, ದೀಪಾವಳಿಯಲ್ಲಿ ಯಾವಾಗಲೂ ನಾನು ಹಾಗೆ ಮಾಡ್ತೀನಿ. ಕಳಸ ಇಟ್ಟು ಮತ್ತು ಕಾಯಿನ್ಗಳು ದುಡ್ಡುಗಳನ್ನೆಲ್ಲ ಇಟ್ಟು ದೀಪಾವಳಿ ಹಬ್ಬದಲ್ಲಿ ಮಾಡ್ತೀನಿ. ಈಗ ದಸರಾದಲ್ಲಿ ಏನೂ ಮಾಡೋಕ್ಕೆ ಹೋಗಿಲ್ಲ. ದೀಪಾವಳಿಲಿ ನೀವು ಇದಕ್ಕೆ ಎಕ್ಸ್ಟ್ರಾ ಇವತ್ತು ತೋರಿಸಿರೋ ವಿಡಿಯೋದಲ್ಲಿ ಎಕ್ಸ್ಟ್ರಾ ಅಂದರೆ ನೀವು ಕಳಸ ಇಟ್ಕೋಬೋದು. ಇಲ್ಲದೇ ಇದ್ದರೂ ಸಹಿತ ನಿಮಗೆ ಇಷ್ಟವಾಗಿರೋ ದೇವ್ರ ಫೋಟೋನ ಇಟ್ಕೊಂಡು ಸಹ ಮಾಡ್ಕೋಬೋದು. ಹಾಗೆ ನೋಡ್ತಾ ಇರ್ಬೋದು, ಕುಂಬಳಕಾಯಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದರೊಳಗಡೆ ಅರಿಶಿನ ಕುಂಕುಮ ಹಾಕಿ ಕಾಯಿನ್ ಸಹ ಹಾಕಿ, ಹಾಗೆ ವಿನಾಯಕ ಗಣಪತಿನೂ ಇಟ್ಟು ನಾನು ಮತ್ತು ಕಾಮಾಕ್ಷಿ ದೀಪನೂ ಇಟ್ಟು ಮನೆ ದೇವರು, ನಾನು ನಂಬಿರೋ ದೇವರು ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ರೆಡಿ ಮಾಡೋದು ಸಹಿತ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಯಾಕಂದರೆ ಯಾರಾದರೂ ಬರ್ತಾನೆ ಇದ್ದರು ಕಸ್ಟಮರು. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಕೊನೆಯಲ್ಲಿ ನಿಮಗೆ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ನನ್ನ ತುಂಬ ವೀಡಿಯೋಸ್ಗಳಲ್ಲಿ ರೆಡಿ ಮಾಡೋದನ್ನು ಸಹಿತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ನಿಂಬೆಹಣ್ಣು ಮೆಣಸಿನ್ಕಾಯಿ ಅದು ಸಹ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ನಾನು ಟೈಲರಿಂಗ್ ಮಿಷನ್ ಹತ್ರ ಕೆಂಪು ಬಟ್ಟೆಲಿ ನಾನು ಎಂತ ಅಂದರೆ ಏಲಕ್ಕಿ, ಲವಂಗ, ಹಾಗೆ ಕರ್ಪೂರ ಮತ್ತು ಒಂದು ಗೋಲ್ಡ್ ಕಾಯಿನು ಇದು ಮತ್ತು ಪಲಾವ್ ಎಲೆ ಇದನ್ನು ನಾನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ. ಅದನ್ನು ನಾನು ಇವತ್ತು ತೆಗೆದುಬಿಟ್ಟು ಹಳೆದೆಲ್ಲ ತೆಗೆದು ಹಾಕಿ ಹೊಸದನ್ನು ಏಲಕ್ಕಿ, ಲವಂಗ ಮತ್ತು ಕರ್ಪೂರ ಹಾಗೆ ಕಾಯಿನ್, ಗೋಲ್ಡ್ ಕಾಯಿನು, ಪಲಾವ್ ಎಲೆ ಇಷ್ಟನ್ನು ಹಾಕಿ ಮತ್ತೆ ಇವತ್ತು ಹೊಸದಾಗಿ ಕಟ್ತಾ ಇದ್ದೀನಿ. ನಿಮಗೆ ಇವಾಗ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ದೀಪಾವಳಿ ಹಬ್ಬದಲ್ಲಿ ಮಾಡ್ಕೊಳ್ಳಿ. ಇದೇ ಸೇಮ್ ಪ್ರೊಸೀಜರ್ ನೀವು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದಾಗುತ್ತೆ. ಆದರೆ ನಾವು
ಒಳ್ಳೆ ಮನಸ್ಸಿಂದ ಮಾಡಬೇಕಾಗತ್ತೆ ಪೂಜೆನ. ಹಾಗೆ ಏನಂತಂದರೆ ಏನಿರುತ್ತೋ ಮನೇಲಿ ನೀವು ಅದರಲ್ಲೇ ಪೂಜೆ ಮಾಡಿ. ನೀವು ನೋಡ್ತಾ ಇರ್ಬೋದು ಹಬ್ಬಗಳು ಅಂದರೆ ಪ್ರತಿಯೊಂದಕ್ಕೂ ರೇಟು, ಯಾವ ವಸ್ತುಗಳನ್ನು ಹಬ್ಬದಲ್ಲಿ ಜಾಸ್ತಿ ಬಳಸ್ತಾರೋ ಅದೆಲ್ಲದಕ್ಕೂ ರೇಟು. ಹಾಗಾಗಿ ನಿಮಗೆ ಅನುಕೂಲ ಆದಂಗೆ ಪೂಜೆ ಮಾಡಿ. ನೋಡಿ, ಈ ರೀತಿ ನಿಂಬೆಹಣ್ಣನ್ನು 2 ಹೋಳಾಗಿ ಕಟ್ ಮಾಡಿ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಹಾಕಿ ನೀವು ಒಂದು 4 ಕಡೆ ಒಂದನ್ನು ಈ ಕಡೆ ಇಡ್ಬೋದು. ತುಂಬಾ ದೃಷ್ಟಿಗೆ ತುಂಬಾ ಒಳ್ಳೆಯದು. ಹಾಗೆ ನಾನು ಓಕ್ಲಿ ಮಾಡೋದು ಮತ್ತು ಸಾಸಿವೆಯಿಂದ ದೃಷ್ಟಿ ತಕ್ಕೊಳ್ಳೋದನ್ನು ನಾನು ಈಗ ಬೆಳಗ್ಗೆ ಮಾಡಲ್ಲ, ಸಂಜೆ ಮಾಡ್ತೀನಿ. ಯಾಕಂದರೆ ಸಂಜೆ ನಾನು ಎಲ್ಲ ಪೂಜೆಗಳೆಲ್ಲ ಮುಗಿಸಿ ಎಲ್ಲ ಹೊರಗಡೆ ಹೋಗಿ ಬಂದ ನಂತರ ಮಾಡ್ಕೊತೀನಿ. ಸಾಸಿವೆಯಿಂದ ನೀವು ಕೈಯಲ್ಲಿ ಸ್ವಲ್ಪ ಸಾಸಿವೆನ ತಗೊಂಡು ತಲೆ ಮೇಲೆ 3 ಸುತ್ತು ಸುಳಿದು ಬಿಟ್ಟು 3 ಹಾದಿಯಲ್ಲಿ ಬಿಸಾಡಿ ಬಂದರೆ, ನೀವು ಕೆಲಸ ಮಾಡ್ತಾಯಿದ್ರೆ ತುಂಬ ಜನದ ಕಣ್ಣು ಬಿದ್ದಿದ್ರೆ, ತುಂಬ ಹುಷಾರು ತಪ್ತಾಯಿದ್ರೆ ಅದು ಸಹಿತ ಕಡಿಮೆ ಆಗುತ್ತೆ. ಹಾಗೆಯೇ ಇವತ್ತು ಪೂಜೆ ಮಾಡಿದ ತಕ್ಷಣ ಓಕ್ಲಿನ ತೆಗೆದಿಲ್ಲ ಟೈಲರಿಂಗ್ ಮಿಷಿನಿಗೆ. ಸಂಜೆ ನಾನು ಮಲಗೋದಕ್ಕಿಂತ ಮುಂಚೆ ಓಕ್ಲಿ ನೀರಲ್ಲಿ ಓಕ್ಲಿನ ತೆಗೆದುಬಿಟ್ಟು ಮಲಗ್ತೀನಿ. ಈ ಥರ ಮಾಡಿ ಮನೇಲಿ ಟೈಲರಿಂಗ್ ಮಾಡೋರಿಗೆ, ಅಟ್ಲೀಸ್ಟ್ ನೀವು ಶಾಪಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ನೋರು ಈ ಆಯುಧ ಪೂಜೆ ಒಂದು ದಿವಸನಾದರೂ ಅಥವಾ ದೀಪಾವಳಿಲಿ ಬರುವಂತಹ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿವಸನಾದರೂ ಮಾಡಿ ನೋಡಿ. ಈ ಥರ ಕುಂಬಳಕಾಯಿನ ಸುಳಿಬೇಕು. ಹಾಗೆ ಆಯುಧಗಳು ಪೂಜೆ ಕುಂಬಳಕಾಯಿನ ಸುಳಿದ್ಬಿಟ್ಟು ಪ್ರತಿಯೊಂದು ಮಿಷನಿಗೂ, ನಾನು ಕೆಲಸ ಮಾಡೋಂಥ ಮಿಷನಿಗೂ ಸಹಿತ ಸುಳಿದ್ಬಿಟ್ಟು ನೀವು ಮತ್ತೆ ಮನೆ ಎದುರುಗಡೆ ನಿಂತ್ಬಿಟ್ಟು ಮನೆ 5 ಸರಿ ಅಥವಾ 9 ಸರಿ ಹೀಗೆ ಸುಳಿದ್ಬಿಟ್ಟು ನೀವು 3 ಹಾದಿಯಲ್ಲಿ ಹೊಡಿಬೋದು. ಇಲ್ಲಾಂದರೆ ನಿಮ್ಮ ಮನೆ ಎದುರುಗಡೆ ಸಹಿತ ಹೊಡಿಬೋದು. ಇದೇ ರೀತಿ ಕುಂಬಳಕಾಯಿನ ಸುಳಿರಿ. ನಾನು ಪ್ರತಿ ಅಮಾವಾಸ್ಯೆಲಿ ಏನು ಈ ಥರ ಮಾಡಲ್ಲ. ಅಂದರೆ ಆಯುಧ ಪೂಜೆ ದಿವಸ ಮತ್ತು ದೀಪಾವಳಿಯಲ್ಲಿ ಅಮಾವಾಸ್ಯೆ ದಿನ. ನನಗೆ ದೀಪಾವಳಿ ಅಮಾವಾಸ್ಯೆ ಎಲ್ಲ ಪೂಜೆ ಮಾಡೋದಕ್ಕೆ ಸಿಕ್ತು ಅಂದರೆ ನಾನು ಮಿಸ್ ಮಾಡದೆ ಮಾಡ್ತೀನಿ. ಯಾಕಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದಿದ್ದೆ ಅಲ್ವಾ. ಆ ಥರ ಏನಾದರೂ ಸಿಗಲಿಲ್ಲ ಅಂದರೆ ಆಯುಧ ಪೂಜೆ ಅಷ್ಟೇ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೀವೆಲ್ಲ ಈಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಬಟ್ಟೆಗಳನ್ನು ಹೊಲಿದು ಕೊಡ್ತಾ ಇರ್ತಾರೆ. ತಕ್ಷಣ ಇದ್ದಕ್ಕಿದ್ದಂಗೆ ಕೆಲಸಗಳು ನಿಂತೋಯ್ತು, ನಾನು ಕೆಲಸನೇ ಬಿಟ್ಬಿಟ್ಟೆ ಅನ್ನೋರು ಈ ರೀತಿ ನೀವು ಒಂದ್ಸಲಿ ನಿಮ್ಮ ಮನೇಲಿ ಎಲ್ಲೇ ಧೂಳು ಬಟ್ಟೆಗಳ ಮಧ್ಯೆ ಮುಚ್ಚಿಟ್ಟಿರೋ ಮಿಷನನ್ನು ಈ ದಿನ ಒಂದು ದಿವಸ ಹೊರಗಡೆ ತೆಗೆದುಬಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಪೂಜೆನ ಮಾಡಿದ್ದೆ ಆದರೆ ನೋಡ್ತಾ ಇರಿ. ಅದರಲ್ಲೇ ನೀವು ಸಣ್ಣ ಪುಟ್ಟ ಸ್ಟಿಚ್ಚಿಂಗು ಹಾಗೆ ಟೈಲರಿಂಗ್ ಕಲಿಬೇಕನ್ನೋ ಮನಸ್ಸು ಬಂದೇ ಬರುತ್ತೆ. ಎಷ್ಟೋ ಜನಗಳ ಮನೇಲಿ ನೋಡಿದ್ದೀನಿ, ಯಾವತ್ತು ನೋಡಿದ್ರು ಅದ್ರ ಮೇಲ್ಗಡೆ ಬಟ್ಟೆ ಮತ್ತು ಬೇಡದೇ ಇರೋ ವಸ್ತುಗಳು ಪ್ರತಿಯೊಂದನ್ನು ಇಟ್ಟಿರ್ತಾರೆ. ನನಗೆ ಒಂದು ಹೊಲಿಗೆ ಹಾಕ್ಕೊಡು ಅಂತ ಹೇಳ್ತಾರೆ. ಅವಾಗ ಕೇಳಿದ, ನಿಮ್ಮ ಮನೆ ಮಿಷನ್ ಇದೆ ಅಲ್ವಾ ಅಂದರೆ, ಅಯ್ಯೋ ಮಿಷನ್ ಇದೆ, ಅದ್ರ ಮೇಲೆ ಬೇಡದೇ ಇರೋದು ಬೇಕಾಗಿರೋದು ಎಲ್ಲ ವಸ್ತುಗಳನ್ನು ಇಟ್ಬಿಟ್ಟಿದ್ದೀನಿ, ಅದನ್ನು ತೆಗೆದು ಅದು ನೀನು ಹೊಲಿಯೋ ಅಷ್ಟೊತ್ತಿಗೆ ಬಟ್ಟೆ ಹೊಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅದೇ ರೀತಿಯೇ ಈ ದಸರಾದಲ್ಲಿ ನೀವೇನಾದರೂ ಟೈಲರಿಂಗ್ ನಾನು ಮುಂದೆ ಹೊಲಿಬೇಕು ಅಂತ ಇದ್ದರೆ ದಸರಾದಲ್ಲಿ ತುಂಬಾ ಒಳ್ಳೆ ಟೈಮ್ ಅನ್ಬೋದು ಹೊಸ ಮಿಷನ್ ತಗೊಳ್ಳೋದಕ್ಕೆ. ಯಾರೆಲ್ಲ ಹೊಸ ಮಿಷನ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೋ ತಗೊಳ್ಳಿ. ಹಾಗೆಯೇ ನೀವು ಕಷ್ಟಪಟ್ಟು ಹೊಲಿರಿ, ಕಲೀರಿ, ಆಗ ಆಗತ್ತೆ. ನಾವು ಬರೀ ಪೂಜೆ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಪೂಜೆ ಜೊತೆಗೆ ನಾವು ಕಷ್ಟನೂ ಪಡಬೇಕಾಗತ್ತೆ. ಎಷ್ಟೋ ಜನ ನಂಗೆ ಕಮೆಂಟ್ ಮಾಡ್ತಾರೆ, ನಾವು ಪೂಜೆ ಮಾಡಿದ್ವಿ ನಮಗೆ ಬಟ್ಟೆ, ಅದು ಯಾವತ್ತೂ ನಮಗೆ ಪೂಜೆ ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಒಂದು ಮನ್ಸು ಬರಬೇಕು ಬಟ್ಟೆ ಹೊಲಿಯೋದಕ್ಕೆ, ಮತ್ತು ಕಣ್ಣು ದೃಷ್ಟಿ ಆಗಬಾರ್ದು ನಾವು ಮಾಡೋ ಕೆಲಸಕ್ಕಂತ. ನಾನು ಸಹ ನಂಗೆ ಬಟ್ಟೆ ಹೊಲಿಬೇಕನ್ನೋ ಆಸೆ ತುಂಬಾ ಇತ್ತು ಫ್ರೆಂಡ್ಸ್. ಆಗ ನನಗೆ ಏನಾಗ್ತಿತ್ತು ಅಂದರೆ ಕಣ್ಣು ದೃಷ್ಟಿಯಿಂದ ಮತ್ತು ಸ್ವಲ್ಪ ಏನಾದರೂ ಮನೇಲಿ ಪ್ರಾಬ್ಲಮ್ಸ್ಗಳಿಂದ ನನಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ನಾನು ಯಾವಾಗಿಂದ ಈ ಅಮಾವಾಸ್ಯೆ ಪೂಜೆ ಮತ್ತು ದಸರಾದಲ್ಲಿ ಪೂಜೆಗಳನ್ನು ಮಾಡ್ಕೊತ ಬಂದೋ ತುಂಬ ವಿಘ್ನಗಳು ನಿವಾರಣೆ ಆಗಿ ನಾನು ಕೆಲಸನ ಚೆನ್ನಾಗಿ ಮಾಡ್ಕೊತ ಬಂದಿದ್ದೀನಿ. ಮನೆಯಲ್ಲೇ ಕೆಲಸ ಮಾಡಿದ್ರೂ ಸಹಿತ ನನ್ನ ಕೆಲಸ ಅನ್ನೋದು ತುಂಬ ಚೆನ್ನಾಗಿ ನಡೀತಿದೆ. ನನ್ನ ಕುಟುಂಬ ಅನ್ನೋದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿ ನನಗೆ ತುಂಬ ಜನ ಹೆಣ್ಮಕ್ಳು ನಾನು ಟೈಲರಿಂಗ್ ಕಲಿತು ನಾನು ಟೈಲರಿಂಗ್ ಮಾಡಬೇಕಂತ ಇದ್ದೀನಿ, ಅರ್ನಿಂಗ್ಸ್ ಮಾಡಬೇಕಂತ ಇದ್ದೀನಿ ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಒಂದು ಒಳ್ಳೆಯ ವಿಡಿಯೋ ಅಂತ ಅನ್ಕೊತೀನಿ. ನೋಡಿ, ಇದೇ ಥರ ಕೆಂಪು ಬಟ್ಟೆ ಒಂದು ತೊಗೊಂಡು ಅದರಲ್ಲಿ ನೀವು ಲವಂಗ, ಏಲಕ್ಕಿ, ಒಂದು ಗೋಲ್ಡ್ ಕಾಯಿನು, ಹಾಗೆ ಕರ್ಪೂರ, ಹಾಗೆ ಗೋಮತಿ ಚಕ್ರ, ಕವಡೆ ಎಲ್ಲ ಇದ್ರೂ ಸಹಿತ ನೀವು ಹಾಕಿಡ್ಬೋದು. ತುಂಬಾ ಒಂದು ಪಾಸಿಟಿವ್ ಎನರ್ಜಿ. ನನಗೆ ಈ ರೀತಿ ರೆಮಿಡಿ ತುಂಬಾ 100% ವರ್ಕ್ ಆಗಿದೆ. ಯಾಕಂದರೆ ಅಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಇದರಲ್ಲಿ ಇರುತ್ತೆ. ಹಾಗಾಗಿ ನಾನು ಇದು ಕಟ್ಟಿದ್ದು ತುಂಬಾ ನನಗೆ ಲಕ್ಕೆ ಚೇಂಜ್ ಆಯಿತು, ಅಷ್ಟು ಚೆನ್ನಾಗಾಗಿದೆ ಮಾತ್ರ. ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೇನು ತೆಗಿಯಲ್ಲ, ಆದರೆ ಅಮಾವಾಸ್ಯೆಗೂ ಹುಣ್ಣಿಮೆಗೂ ನಾನು ಊದ್ಬತ್ತಿ ಹೊಗೆನ ಕೊಡ್ತೀನಿ. ಹಾಗೆ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟೇ ಕಸ್ಟಮರ್ ಬರ್ತಾ ಇದ್ದಾರೆ ಅಂತಂದರೂ ನಮಗೆ ಕೆಲಸ ಮಾಡೋಕ್ಕಾಗಬೇಕು ಅಂದರೆ ಈ ರೀತಿ ನಮಗೆ ದೇವರ ಆಶೀರ್ವಾದ ಇರಬೇಕು, ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಹತ್ರ ಇರಬೇಕು. ಕೆಲಸ ಮಾಡೋ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇತ್ತು ಅಂದರೆ ನಾವು ಕೆಲಸನ ಚೆನ್ನಾಗಿ ಮಾಡ್ತೀವಿ. ನಿಮಗೆ ಅಟ್ಲೀಸ್ಟ್ ವರ್ಷ ಪೂರ್ತಿ ಆಗಿಲ್ಲ ಅಂದರೆ ಈ ಆಯುಧ ಪೂಜೆ ಅಥವಾ ಈ ಆಯುಧ ಪೂಜೆಯಲ್ಲಿ ನಿಮಗೆ ಮಿಸ್ ಆದರೂ ಸಹಿತ ದೀಪಾವಳಿಯ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿನ ಮಾಡಿ
ತುಂಬಾ ಒಳ್ಳೆಯದು. ಆದಷ್ಟು ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ಬೇಡದೇ ಇರೋ ಬಟ್ಟೆಗಳನ್ನು, ಬೇಡದೇ ಇರೋ ವಸ್ತುಗಳನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿ. ಲಕ್ಷ್ಮಿಗೆ ನೀವು ಫಸ್ಟು ನೀವಿರೋ ಜಾಗ ನೀಟಾಗಿ ಕ್ಲೀನಾಗಿ ಇರಬೇಕು. ಆದರೆ ಟೈಲರ್ ಶಾಪಲ್ಲಿ ಅಂದಮೇಲೆ ಬಟ್ಟೆ ಅನ್ನೋದು ಇದ್ದಿದ್ದೆ. ಆದರೆ ನಿಮಗೆ ತುಂಬ ವರ್ಷಗಳಿಂದ ಇರೋಂಥ ಹಳೆಯ ಬಟ್ಟೆಗಳನ್ನು, ಇಸ್ಕೊಂಡು ಹೋಗದಿರೋ ಬಟ್ಟೆಗಳನ್ನು ಬೇರೆ ಕಡೆ ಇಟ್ಟು ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಂಡು ಬೇಕಾಗಿರೋ ವಸ್ತುಗಳನ್ನು ಇಟ್ಕೊಂಡು ಪೂಜೆ ಮಾಡಿ ನೋಡಿ. ನಿಮಗೆ ಏನಾದರೂ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಸಹಿತ ಈ ರೀತಿ ಪೂಜೆ ಮಾಡೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಪೂಜೆ ಎಲ್ಲ ಆದಮೇಲೆ ಸುಳಿದಿರೋಂಥ ಕುಂಬಳಕಾಯಿನ ಒಡಿಬೇಕು. ಈ ರೀತಿ ಮಾಡೋದ್ರಿಂದ ಎಷ್ಟೋ ಕಣ್ಣು ದೃಷ್ಟಿ, ಬೇಡದೇ ಇರೋ ನೆಗೆಟಿವ್ ಎನರ್ಜಿ ಯಾವುದು ಇರೋಲ್ಲ, ಎಲ್ಲ ಹೋಗುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಒಂದು ಸೂಪರ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಎಲ್ರಿಗೂ ಬಾಯ್.